ಶೀಘ್ರವಾಗಿ ಸೇರಿಕೊಂಡವನ. ಓ ಪರೀಕ್ಷಿಸಿದೆ. ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವಂತ ಸಕಲವೂ ಕೂಡ ಬ್ರಹ್ಮನ ಹೊಟ್ಟೆಯ ಒಳಗೆ ನಿಕ್ಷೇಪಿಸಲ್ಪಟ್ಟಿದೆಯಲ್ಲ. ಇವನ ಹಾಗೆ ಇರುವಂತಹ ಒಬ್ಬ ಬ್ರಹ್ಮ ಈ ಕಡೆಯಲ್ಲಿದ್ದಾನೆ. ಈ ಕಡೆಗೆ ದೃಷ್ಟಿ ಹಾಯಿಸಿದರೆ ಹರನೂ ಇದ್ದಾನೆ. ಹಾಗಾದರೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ನಾನು ಇರಬಹುದೇ ಎನ್ನುವ ಕುತೂಹಲದಿಂದ ಸುತ್ತುವರೆದು ಹುಡುಕಿದರೆ ವಿಧಿಯ ಉದರದ ಒಳಗೆ ಹರಿಯಾದಂತಹ ನಾನಿಲ್ಲ. ಹಾಗಾದ್ರೆ ಒಂದು ವಿಷಯವನ್ನು ತಾಯಿ ಸೂಚ್ಯವಾಗಿ ತಿಳಿಸಿದ ಹಾಗುಂಟು. ಕಲ್ಪಗಳು ಎಷ್ಟೇ ಬದಲಾಗುತ್ತಾ ಹೋದರೂ ಕೂಡ ಹರಿ ಎನ್ನುವವ ಒಬ್ಬನೇ. ಹರ ಹಾಗೂ ಬ್ರಹ್ಮ ಬದಲಾಗುತ್ತಾ ಇರುತ್ತಾರೆ. ಇಷ್ಟೆಲ್ಲವನ್ನು ಸೂಕ್ಷ್ಮವಾಗಿ ನಾನು ಗಮನಿಸುವುದಕ್ಕೆ ನನಗೆ ಸಹಾಯಕವಾದದ್ದು ಇವನ ಹೊಟ್ಟೆಯ ಒಳಗೆ ಇರುವಂತಹ ಹಿರಣ್ಯ. ಹಾಗಾಗಿ ಇವ ಇನ್ನು ಮುಂದೆ ಹಿರಣ್ಯ ಗರ್ಭ. ನೋಡಿದ್ದೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸುವುದಕ್ಕೆ ಹೊರನಡೆಯಿತು. ಉತ್ಸಾಹದಿಂದ ಹೊರನಡೆಯುವುದಕ್ಕೆ ಪ್ರಯತ್ನ ಪಟ್ಟೇ ಇಲ್ಲ. ಆದರೆ ನನಗೆ ದಾರಿಯೇ ಗೋಚರಿಸುತ್ತಾ ಇಲ್ಲವಲ್ಲ. ಒಳಸರಿದಂತಹ ನಾನು ಮತ್ತೆ ಹೊರಗೆ ಬರಬಾರದು ಎನ್ನುವಂತಹ ದುರುದ್ದೇಶದಿಂದ ಬ್ರಹ್ಮ ಅಷ್ಟದ್ವಾರಗಳನ್ನು ಬಂಧಿಸಿದ್ದಾನೆ. ಉಳಿದಿರುವುದು ಅಧೋದ್ವಾರ ಮಾತ್ರ. ಪರೀಕ್ಷಿಸಿ ಇದನ್ನು ಮಾತ್ರ ಮುಕ್ತವಾಗಿರಿಸಿದ್ದಾನಲ್ಲ. ಇವನ ಕುತ್ಸಿತ ಬುದ್ಧಿ ಏನು ಎನ್ನುವುದು ಈಗ ನನಗೆ ಸ್ಪಷ್ಟ ಆಯಿತು. ಅದು ಕೀಳುದ್ವಾರ. ಅದರಿಂದಲೇ ನಾನು ಹೊರನಡೆದೆ ಎಂದಾದರೆ ಅವನಿಂದ ಕನಿಷ್ಠ ಅನ್ನಿಸಲ್ಪಡುತ್ತೇನೆ ಎನ್ನುವಂತಹ ಸಾಮಾನ್ಯ ಪ್ರಜ್ಞೆ ಬ್ರಹ್ಮನದ್ದು. ಆದರೆ ದೇಹದಲ್ಲಿರುವಂತಹ ನವದ್ವಾರಗಳು ಅಂಗಗಳು ಕೂಡ ಪ್ರಾಧಾನ್ಯತೆಯನ್ನು ಶ್ರೇಷ್ಠತೆಯನ್ನು ಪಡೆದಿದೆ ಎನ್ನುವಂತಹ ವಿಷಯ ಇವನಿಗೆ ಗೊತ್ತಿಲ್ಲ. ಮಾನ ಅಪಮಾನ ಸಮಾನನಾದ ಹರಿಯ ಪಾಲಿಗೆ ಅವ ಬಿಟ್ಟಂತಹ ಅಧೋದ್ವಾರವೇ ಹೊರನಡೆಯುವುದಕ್ಕೆ